ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ವಲಯ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಶ್ರೀ ಆರ್.ಎಲ್. ಕೊಪ್ಪದ್ ಅವರು ಈ ರೀತಿ ಮಾತನಾಡಿದರು. ಕ್ರೀಡೆ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢಗೊಳಿಸಲು ಪ್ರೇರಣಾದಾಯಕವಾದ ಶಕ್ತಿಯನ್ನು ಹೊಂದಿದೆ. ಕ್ರೀಡೆಯಲ್ಲಿ ಗೆದ್ದೆ ಎಂಬ ಅಹಂಕಾರ ಬೇಡ. ಸೋತೆ ಎಂದು ಮನಸ್ಥೈರ್ಯವನ್ನು ಕಳೆದುಕೊಳ್ಳುವುದು ಬೇಡ. ಇಂದಿನ ಸೋಲು ನಾಳಿನ ಗೆಲುವಿನ ಸೋಪಾನವಾಗಿದೆ. ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ ಎಂದು ತಾಳಿಕೋಟೆ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಆರ್.ಎಲ್. ಕೊಪ್ಪದ್ ಅವರು ಹಿರೂರು ಶ್ರೀ ಭೋಗೇಶ್ವರ ಪ್ರೌಢಶಾಲೆಯಲ್ಲಿ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಕ್ರೀಡಾಕೂಟದಲ್ಲಿ ಮುಖ್ಯ ಅತಿಥಿಗಳಾಗಿ ತಾಳಿಕೋಟೆ ತಾಲೂಕಿನ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ರಾವುತ್ ಪೂಜಾರಿ ಅವರು ಮಾತನಾಡಿ, ದಶಕಗಳ ಹಿಂದೆ ಕ್ರೀಡಾ ಕ್ಷೇತ್ರದಲ್ಲಿ ಭಾರತದ ಪ್ರದರ್ಶನ ನೀರಸವಾಗುತ್ತಿತ್ತು. ಅಲ್ಲೋ ಇಲ್ಲೋ ಒಬ್ಬ ಕ್ರೀಡಾಪಟು 3-4ನೇ ಸ್ಥಾನ ಗಳಿಸುವುದೇ ಒಂದು ದೊಡ್ಡ ಸಾಧನೆ ಎನಿಸುತ್ತಿತ್ತು. ಆದರೆ ಈಗ ಚಿತ್ರಣ ಬದಲಾಗುತ್ತಿದೆ. ಒಲಿಂಪಿಕ್ಸ್ ನಂತರ ಸ್ಪರ್ಧೆಗಳಲ್ಲೂ ನಿರಂತರವಾಗಿ ಚಿನ್ನ, ಬೆಳ್ಳಿ ಪದಕಗಳು ಭಾರತಕ್ಕೆ ಬರಲಾರಂಭಿಸಿವೆ. ಹಾಗಾಗಿ ನಮ್ಮ ಕ್ರೀಡಾಪಟುಗಳು ದೇಶಕ್ಕೆ ಹೆಮ್ಮೆ ತರುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಹೇಳಿದರು. ಕ್ರೀಡಾಕೂಟದಲ್ಲಿ ಅಧ್ಯಕ್ಷತೆಯನ್ನು ಶ್ರೀ ವೇದಮೂರ್ತಿ ಚೆನ್ನಮಲ್ಲಯ್ಯ ಹಿರೇಮಠ್ ಅವರು ವಹಿಸಿದರು. ಅತಿಥಿಗಳಾಗಿ ನಿವೃತ್ತ ದೈಹಿಕ ಶಿಕ್ಷಕರಾದ ಶ್ರೀ ಬಿ.ಬಿ. ಬಿರಾದಾರ್ ಅವರು ವಹಿಸಿದ್ರು. ಶ್ರೀ ಡಿ.ಬಿ. ಹಾದಿಮನಿ ಅವರು, ಶ್ರೀ ಎಸ್.ಜಿ. ಚೌಧರಿ, ಶ್ರೀ ಎಸ್.ಎಸ್.ಎ. ಬಿರಾದಾರ್, ಶ್ರೀ ಜಿ.ಜಿ. ಚೌಧರಿ, ಶ್ರೀ ಪಿ.ಸಿ. ಕವಡಿಮಟ್ಟಿ, ಶ್ರೀ ಬಸವರಾಜ್ ಬಡಿಗೇರ್, ಶ್ರೀ ಶಿವಶಂಕರ ಹಿರೇಮಠ್, ಶ್ರೀ ಬಿ.ಎಚ್. ಏವೂರ್ ಮುಖ್ಯ ಗುರುಗಳು ಸ್ವಾಗತಿಸಿದರು. ಶ್ರೀ ಡಿ.ಡಿ. ನಿಲಮಾನಿ ಶಿಕ್ಷಕರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು. ಶ್ರೀ ಎಸ್.ಆರ್. ಅಮಳ್ಯಾಳ ಶಿಕ್ಷಕರು ವಂದಿಸಿದರು. ವರದಿಗಾರರು ಲಕ್ಷ್ಮಣ್ ಕಲಾಲ್, ಟಿ ನ್ಯೂಸ್, ವಿಜಯಪುರ. ಆರಾಧ್ಯ ದೈವ ಭೋಗೇಶ್ವರನ ಪಾದಾರಂಭಗಳಲ್ಲಿ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಚೆನ್ನಮಲ್ಲಯ್ಯ ಪೂಜ್ಯರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಕ್ರೀಡಾ ಉದ್ಘಾಟನೆ ನೆರವೇರಿಸಿದಂಥ ಪಟ್ಟದೇವರಿಗೆ ಧನ್ಯವಾದಗಳು. ಈಗ ಚೌಧರಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ ಸೊಸೈಟಿ ಸೆಕ್ರೆಟರಿ ಅವರು ಉದ್ಘಾಟನೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಈಗ ಕೊಪ್ಪದ್ ಗುರುಗಳು ಕೂಡ ಅವರು ಸ್ವಲ್ಪ ಉದ್ಘಾಟನೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು ಕೊಪ್ಪದ್ ಗುರುಗಳಿಗೆ.